ಬೆಸ್ಕಾಂ ಇಲಾಖೆಯಲ್ಲಿ ಅಧಿಕೃತ ನಂಬರ್ ಮಾಡಿಸಿಕೊಂಡು ವಿದ್ಯುತ್ ಸಂಪರ್ಕ ಪಡೆದುಕೊಂಡಿರುವಂತಹ ವಿದ್ಯುತ್ ಲೈನನ್ನ ನಾಲ್ವರ ಗುಂಪೊಂದು ರಾತ್ರಿಯ ವೇಳೆ ಪದೇ ಪದೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿದ್ದಾರೆ ಅಂತ ಹೇಳಿ ನೊಂದ ರೈತ ತಮ್ಮಯ್ಯ ಶೆಟ್ಟಿ ಅವರು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಚಿಕ್ಕಲಳೆ ರೈತನ ಹೊಲದಲ್ಲಿ ಪದೇ ಪದೇ ವಿದ್ಯುತ್ ಸಂಪರ್ಕ ಕಟ್ ಆಗ್ತಾ ಇದರಿಂದಾಗಿ ಕುಂಬಳಕಾಯಿ ಬೆಳೆ ಒಣಗ್ತಾ ಇದ್ದು ಲಕ್ಷಾಂತರ ಆದಾಯ ಬರುವಂತಹ ಕುಂಬಳಕಾಯಿ ಒಣಗುವಂತಹ ಆತಂಕ ಎದುರಾಗಿದೆ. ರೈತ ತಮ್ಮಯ್ಯ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರ್ ಅವರಲ್ಲಿ ಮನವಿಯನ್ನ ಮಾಡಿದ್ದು, ಚಿಕ್ಕಳಲೆ ಗ್ರಾಮದ ಜಯಣ್ಣ, ಗಿರಿಯಾಚಾರಿ, ಮಲ್ಲೇಶ್ ಗೌಡ, ಮಂಜಮ್ಮ ಎಂಬುವರೇ ಪದೇ ಪದೇ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುತ್ತಿದ್ದಾರೆ. ಈ 4 ಮಂದಿ ವಿರುದ್ಧ ಕೂಡಲೇ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ರೈತ ತಮ್ಮಯ್ಯ ಶೆಟ್ಟಿ ಮನವಿ ಮಾಡಿದ್ದಾರೆ. ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಚಿಕ್ಕಳ್ಳೆ ಗ್ರಾಮ ಸರ್. ಇಲ್ಲಿ ನಾನು ಬೋರ್ ಕೊರೆಸಿ ಅಲೆ 3ರಿಂದ 4 ವರ್ಷ ಆಯಿತು. 2023ರಲ್ಲಿ ಆವಾಗಲೇ ಕಲೆಕ್ಷನ್ ತಗೊಂಡಿದ್ದೀನಿ. ನಂಬರ್ಗೆ KBಗೆ ನಂಬರ್ ಕಟ್ಟಿ ಇಲ್ಲಿ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇಲ್ಲಿ ಒಂದು 3-4 ಜನ ತೊಂದರೆ ಕೊಡ್ತಾಯಿದ್ದಾರೆ ಸರ್. ಏನಕ್ಕೆ ಅಂದರೆ ನಿನ್ಗೆ ಅದು ಸಪ್ರೇಟು ನಾವು ನೀನು ಬೆಳೀತು ಅಂದರೆ ಏನಾರ ಬೆಳೆ ಮಾಡಿದಾಗ 5,000 ಕೊಡಬೇಕು 5,000 ಕೊಡಬೇಕು ಅಂದ್ಬಿಟ್ಟು ಗೊತ್ತಿಲ್ಲ ಸರ್. ಅದು ಅವರ ಅನುಭವ ಗೊತ್ತಿಲ್ಲ. ಆದರೆ ನಮಗೆ ಆ ಥರ ಏನೋ ಬೆಳೆ ಮಾಡೋಗಂಟ ಸುಮ್ಮನೆ ಇರ್ತಾರೆ. ಬೆಳೆ ಮಾಡಿದಾಗ ನೀನು ದುಡ್ಡು ಕೊಡಬೇಕು. ಇಲ್ಲ ಸರ್, ಇಲ್ಲಿ ಜಯಣ್ಣ ಅಂತ, ಜಯಣ್ಣ ಪಾಪೇಗೌಡ ಲೇಟು, ಯೋಗೇಶಾಚಾರಿ, ಗಿರಿಯಾಚಾರಿ, ಮಂಜು, ಮಲ್ಲೇಶ್ ಗೌಡ, ಮಲ್ಲ, ಮಂಜಮ್ಮ ಕೊಟ್ಟಿದ್ದೀನಿ ಸರ್. ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟ ಅವರು ಲೈನ್ಮನ್ಗೆ ಅವ್ರಿಗೆ ಕರ್ಕೊಬಂದು ಸರ್ ಮಾಡಿಸಿದ್ರು. ಅವ್ರ ಮೇಲೆ ಗಲಾಟೆಗೆ ಹೋದ್ರು ಸರ್. ಲೈನ್ಮನ್ ಮೇಲೆ ರೆಡಿ ಮಾಡಕ್ಕೆ ಬಂದಾಗ ಮತ್ತೆ ಆದ್ರೂ ನಮಗೆ ಅವರು ಹೇಳಿ ಕಳಿಸಿದ್ದಾರೆ, ನಾವು ಮಾಡ್ತೀವಿ ಅಂತ ಮಾಡೋದ್ರು. ಅವ್ರು ಮಾಡೋ ಆ ಕಡೆ ಹೋದ್ಮೇಲೆ ನಾನು ಇಲ್ಲೇ ಇದ್ದೆ, ಆಲ್ರೆಡಿ ಜಂಪ್ ತೆಗೆದು ಬಂದು ಮತ್ತೆ ಲೈನ್ ಕಟ್ ಮಾಡಿದ್ರು ಸರ್. ಜಯಣ್ಣ ಇವರು ಹೋದ್ಮೇಲೆ ಮತ್ತೆ ಕಟ್ ಮಾಡಿದ್ದಾರೆ ಸರ್. ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಸರ್. ಸರ್, ನನ್ನ ಹೆಸರು ತಮ್ಮಯ್ಯ ಶೆಟ್ಟಿ ಅಂತ, ಇವರು ನಮ್ಮ ಮನೆಯವರು ಸೌಭಾಗ್ಯ ಅಂತ ಸರ್. ಇವ್ರಿಗೆ ಒಂದ್ಸಲ ಇಲ್ಲೆಲ್ಲ ಗಲಾಟೆ ಮಾಡಿ ಜೋರಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಇವ್ರಿಗೊಂದ್ಸಲ ವಾಯ್ಸ್ ಔಟ್ ಆಗಿದೆ ಸರ್. ಇದು ಗಿರೀಶ್ ಅವ್ರಿಗೆ ಗೊತ್ತು, ಅವರೇ ಹಾಸ್ಪಿಟ್ಲಲ್ಲಿದ್ದರು. ಆದರೂ ನಾವು ಏನೋ ಹೋಗ್ಲಿ ಬಿಡಿ ಅಂದ್ಬಿಟ್ಟು ನಾವು ಯಾವ ಇದಕ್ಕೂ ಹೋಗಿರಲಿಲ್ಲ. ಈಗ ಮತ್ತೆ ಅದೇ ತೊಂದರೆಗೆ ಈಡು ಮಾಡ್ತಾರೆ ಸರ್. ಸರ್, ಹೋದ ಸಲ 5,000 ಕೊಟ್ಟಿದ್ದೀನಿ, ಆಯಿಲ್ ಹಾಕ್ಸ್ಬೇಕು ಅಂದರು. ಹೋದ ಸಲ 5,000 4,000 ಕೊಟ್ಟಿದ್ದೆ ಸರ್. ಅದು ಫೋನ್ಪೇ ಮಾಡಿಸಿದ್ದೆ ಬೇರೆ ನಮ್ಮ ಸ್ನೇಹಿತರ ಹತ್ರನೇ, ಅವರ ಇದಕ್ಕೆ. ಈಗ ಮತ್ತೆ ನೀನು ದುಡ್ಡು ಕೊಡಬೇಕು ಅಂತ ಮತ್ತೆ ಗಲಾಟೆ ಮಾಡ್ತಾರೆ ಸರ್. ಕೃಷಿ ಕಡೆಗೆ ದುಡ್ಡು ಕೊಡಬೇಕು, ನೀನು ಕೊಟ್ಟಿರೋದು 4,000 ರೂಪಾಯಿ. ಅದು ಮೊದಲು ಸುಟ್ಟೋಗಿತ್ತಲ್ಲ, ಅದಕ್ಕಾಯ್ತು. ಅವಾಗ ನಾನು ಬೆಳೆನೇ ಬೆಳೆದಿಲ್ಲ ಸರ್. ಮೊದಲು ಸುಟ್ಟೋದಾಗ ಇವರು ರೆಡಿ ಮಾಡಿಸ್ದಾಗ ನಾನು ಬೆಳೆನೇ ಬೆಳೆದಿಲ್ಲ. ಅವಾಗಿನ್ನೂ ಸ್ಟಾರ್ಟಿಂಗ್ ಬಂದಿದೆ. ನನ್ನ ಹತ್ರ 4,000 ದುಡ್ಡು ಇಸ್ಕೊಂಡು ಆಮೇಲೆ ನನಗೆ ಕಲೆಕ್ಷನ್ ಕೊಟ್ಟರು. ಆದರೂ ಆಗಲಿ, ನಂಬರ್ ಮಾಡಿಸಾದ್ಮೇಲೆ ದುಡ್ಡು ಇಸ್ಕೊಂಡು ನನಗೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಆದರೂ ಆಗಲಿ ಅಂದ್ಬಿಟ್ಟು ನಾನು ಅವ್ರಿಗೆ 4,000 ಕೊಟ್ಟಿದ್ದೀನಿ ಸರ್. ಗ್ರಾಮ ಏನೋ ಹೇಳೈತೆ ಅಂದ್ಬಿಟ್ಟು. ಆದರೂ ಈಗ ಮತ್ತೆ ಇಷ್ಟು ದಿವಸ ಬೆಳೆ ಮಾಡಿರಲಿಲ್ಲ, ಈಗ ಬೆಳೆ ಮಾಡಿದ್ದೀನಿ. ಈಗ ಮತ್ತೆ ನೀನು ದುಡ್ಡು ಕೊಡಬೇಕು ಅಂದ್ಬಿಟ್ಟು ಇವರು ಕೇಳಿದಾಗೆಲ್ಲ ನಾನು ದುಡ್ಡು ಕೊಡಬೇಕು ಸರ್. ಈ ಥರ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.